ಸೂತ್ರ 43. ಸ್ಮೃತಿ ಪರಿಶುದ್ಧೌ ಸ್ವರೂಪ ಶೂನ್ಯವಾತ ಇವ ಮಾತ್ರ ನಿರ್ಭಾಸ ನಿರ್ವಿತರ್ಕ. ಸ್ಮೃತಿ ಪರಿಶುದ್ಧೌ ಸ್ವರೂಪ ಶೂನ್ಯ ಇವ ಅರ್ಥ ನಿರ್ಭಾಸ ನಿರ್ವಿತರ್ಕ. ಸ್ಮೃತಿ ಅಂದರೆ ಜ್ಞಾಪಕ, ನೆನಪು. ಪರಿಶುದ್ಧವು ಅಂದರೆ ಸರಿಯಾದ ರೀತಿಯಲ್ಲಿ ಶುಚಿಯಾದಂಥದ್ದು. ಸ್ವರೂಪ ಅಂದರೆ ಆಕಾರ. ಶೂನ್ಯ ಅಂದರೆ ಇಲ್ಲದಂತಾಗುವುದು. ಇವ ಅಂದರೆ ಈ ರೀತಿ. ಅರ್ಥ ಎಂದರೆ ಈ ಅರಿವಿನ ಬಗ್ಗೆ ಇರುವಂತಹ ವಿವರಣೆ. ಮಾತ್ರ ಕೇವಲ ಇದಷ್ಟೇ. ನಿರ್ಭಾಸ ಸ್ಪಷ್ಟವಾಗಿ ಅರಿವಿಗೆ ಬರುವಂತಹದ್ದು. ನಿರ್ವಿತರ್ಕ ತರ್ಕರಹಿತವಾದಂತಹ ಸ್ಥಿತಿಗೆ ತಲುಪುವುದು. ಭಾವಾರ್ಥ: ತರ್ಕ ಎಂದರೆ ಸರಿ ತಪ್ಪು ಎಂಬ ಎರಡು ಧ್ರುವಗಳ ಬಗ್ಗೆ ಇರುವಂತಹ ಅನಿರ್ದಿಷ್ಟತೆ. ಈ ಸಂದಿಗ್ಧತೆಯನ್ನೇ ತರ್ಕ ಎಂದು ಹೇಳಬಹುದಾಗಿದೆ. ಮನಸ್ಸು ಆತ್ಮತತ್ವವನ್ನು ಹುಡುಕಾಟಕ್ಕೆ ಹೊರಟಾಗ ಅದಕ್ಕೆ ಅನೇಕ ವಿಧವಾದಂತಹ ಸಂದಿಗ್ಧತೆಗಳು ಎದುರಾಗುತ್ತವೆ. ಈ ತರ್ಕಗಳನ್ನು ಪರಿಹರಿಸಿಕೊಳ್ಳಬೇಕಾದರೆ ಉತ್ತಮ ಜೀವಿಗಳ ಆತ್ಮಚರಿತ್ರೆ, ಸಂತರ ಪ್ರವಚನ, ವೇದ, ಉಪನಿಷತ್ತು ಇವುಗಳ ಜ್ಞಾನದಿಂದ ಕೆಲವು ತರ್ಕಗಳನ್ನು ಸರಿಪಡಿಸಿಕೊಳ್ಳಬಹುದು. ಹಾಗೂ ಪ್ರತಿನಿತ್ಯ ನಾವು ಮಾಡುವ ಧ್ಯಾನದಿಂದಲೂ ನಾವು ಸಮಾಧಿ ಸ್ಥಿತಿಗೆ ಹೋದಾಗ ಅಲ್ಲಿ ನಮ್ಮಲ್ಲಿರುವ ವಾದ ವಿವಾದಗಳು, ಅನಿರ್ದಿಷ್ಟತೆ, ಸಂದಿಗ್ಧತೆಗಳು ಪರಿಹಾರಗೊಂಡು ಒಂದು ನಿರ್ವಿತರ್ಕ ಸ್ಥಿತಿಗೆ ತಲುಪುತ್ತದೆ. ಅಂದರೆ ಯಾವುದೇ ವಿಧವಾದಂತಹ ಸಂದಿಗ್ಧತೆ, ವಾದ ವಿವಾದ, ತರ್ಕವು ಈ ಸ್ಥಿತಿಯಲ್ಲಿ ಇರುವುದಿಲ್ಲ. ಈ ಯಥಾರ್ಥತೆಯನ್ನು ತಲುಪಿದಾಗ ಯೋಗಿಗೆ ಅತಿ ಸುಲಭವಾಗಿ, ಅತಿ ಶೀಘ್ರವಾಗಿ ಆತ್ಮತತ್ವವನ್ನು ತಲುಪಲು ಸಾಧ್ಯವಾಗುತ್ತದೆ ಎಂಬುದು ಈ ಸೂತ್ರದ ಅರ್ಥ. ಸೂತ್ರ 44. ಏತ ಏವ ಸವಿಚಾರ ನಿರ್ವಿಚಾರ ಚ ಸೂಕ್ಷ್ಮ ವಿಷಯ ವಾಕ್ಯಾತ. ಪದಗಳ ವಿಭಾಗ: ಏತಯ ಏವ ಸವಿಚಾರ ನಿರ್ವಿಚಾರ ಚ ಸೂಕ್ಷ್ಮ ವಿಷಯ ವ್ಯಾಖ್ಯಾತ. ಏತಯ ಅಂದರೆ ಇವುಗಳಿಂದ. ಇಲ್ಲಿ ಸವಿಚಾರ ಹಾಗೂ ನಿರ್ವಿಚಾರ ಸಮಾಧಿಗಳಿಂದ. ಏವ ಸಹ ಕೂಡ, ಅಂತೆಯೇ ಅದರಿಂದಲೇ. ಸವಿಚಾರ, ಸವಿಚಾರ ಅಂದರೆ ವಿಚಾರಗಳಿಂದ ಕೂಡಿದ, ವಿಚಾರಗಳ ಸಹಿತ ಸಮಾಧಿ. ನಿರ್ವಿಚಾರ ವಿಚಾರರಹಿತವಾದ ಸಮಾಧಿ. ಚ ಅಂದರೆ ಕೂಡ. ಸೂಕ್ಷ್ಮ ವಿಷಯ ಅಂದರೆ ನಾಜೂಕಾದಂತಹ ವಿಚಾರಗಳಿಂದ ಕೂಡಿದ ಸಮಾಧಿ. ವ್ಯಾಖ್ಯಾತ, ವ್ಯಾಖ್ಯಾತ ಅಂದರೆ ಹೇಳಿದಂತಾಗುತ್ತದೆ. ಭಾವಾರ್ಥ: ಇಂದಿನ ಸೂತ್ರದಲ್ಲಿ ತರ್ಕ, ವಿತರ್ಕ, ಸವಿತರ್ಕಗಳನ್ನು ಯಾವ ರೀತಿ ನಿರ್ವಿತರ್ಕ ಮಾಡಿಕೊಳ್ಳಬೇಕೆಂದು ತಿಳಿಸಲಾಗಿದೆ. ಈ ಸೂತ್ರದಲ್ಲಿ
ವಿಚಾರ ಹಾಗೂ ಸವಿಚಾರಗಳನ್ನು ಯಾವ ರೀತಿ ನಿರ್ವಿಚಾರ ಸ್ಥಿತಿಗೆ ತರಬೇಕೆಂದು ಹೇಳಲಾಗಿದೆ. ವಿಚಾರವು ಅಸ್ಮಿತೆಯಿಂದ ಹುಟ್ಟುವಂಥದ್ದು. ಸೊ ಆತ್ಮೋದ್ಧಾರವನ್ನು ಮಾಡಿಕೊಳ್ಳಬೇಕಾದರೆ ಅಸ್ಮಿತೆಯು ಅಡ್ಡ ಬರುತ್ತದೆ. ತತ್ವದೊಡನೆ ಲೀನವಾಗಬೇಕಾದರೆ ವಿಚಾರಗಳನ್ನೆಲ್ಲ ನಿರ್ವಿಚಾರ ಸ್ಥಿತಿಗೆ ತರಬೇಕಾಗುತ್ತದೆ. ನಿರ್ವಿಚಾರ ಸ್ಥಿತಿಗೆ ತಂದಾಗ ಆ ಸ್ಥಿತಿಯು ಆತ್ಮದ ತತ್ವವನ್ನು ತಿಳಿದುಕೊಳ್ಳಲು ಸಹಾಯ ಮಾಡುತ್ತದೆ. ಈ ಸ್ಥಿತಿಯಲ್ಲಿ ಅಂತಃಕರಣದಲ್ಲಿ ಆನಂದ ಉಂಟಾಗುತ್ತದೆ. ಎಲ್ಲ ವಿಚಾರಗಳನ್ನು ವಿಸರ್ಜಿಸಿ ನಿರ್ವಿಚಾರ ಸ್ಥಿತಿಗೆ ಬಂದಾಗ ಆ ಸ್ಥಿತಿಯು ಆನಂದಮಯವಾಗಿರುತ್ತದೆ. ಈ ಸ್ಥಿತಿಗೆ ಬರಬೇಕಾದರೆ ಅಸ್ಮಿತೆಯನ್ನು ಕೂಡ ವಿಸರ್ಜಿಸಬೇಕಾಗುತ್ತದೆ. ಅಸ್ಮಿತೆಯನ್ನು ವಿಸರ್ಜಿಸಿದಾಗ ಹೆಚ್ಚು ಲಾಭ ಉಂಟಾಗುತ್ತದೆ. ಈ ಸಮಯದಲ್ಲಿ ಅತಿ ನಾಜೂಕಾದಂಥ ವಿಚಾರಗಳು, ಅವುಗಳ ಅಂತಃ ಸಂಸ್ಕಾರಗಳ ಅಗತ್ಯವಿದೆ. ಅಸ್ಮಿತೆಯನ್ನು ವಿಸರ್ಜಿಸಿ ನಿರ್ವಿಚಾರ ಸ್ಥಿತಿಗೆ ಬಂದಾಗ ಆತ್ಮತತ್ವದ ಪ್ರಜ್ಞಾ ಪ್ರಕಾಶವು ಸಹಸ್ರಾರದಲ್ಲಿ ಬೆಳಗುತ್ತದೆ.